ಏನಾಯ್ತು ಈಗ ರುಕ್ಮಿಣಿ ಲೇಔಟ್ ಅಂತೇಳಿ ನಮ್ಮ ತಾಯಿ ಹೆಸರಲ್ಲಿ ಲೇಔಟ್ ಮಾಡಿದ್ದೀವಿ. ಜಿ ಸ್ಕ್ವೇರ್ ಅಂತ ಕರೀತಾರೆ ಇದನ್ನು. ಇದರಲ್ಲಿ ವಾಕಿಂಗ್ ಭಾಳ ಮಂದಿ ಮಾಡ್ತಾ ಇರ್ತಾರೆ. ದೊಡ್ಡ ದೊಡ್ಡ ರೋಡ್ಗಳು ಇರೋ ಕಾರಣ ವಾಕಿಂಗ್ ಮಾಡ್ತಾ ಇರ್ತಾರೆ. ಅವ್ರು ವಾಕಿಂಗ್ ಮಾಡುವಾಗ ಜನ ಇಲ್ಲಿ ಪುಡಾರಿಗಳು ಅಂದರೆ ಭರತ್ ರೆಡ್ಡಿ ಫಾಲೋವರ್ಸ್ ಅಂತ ಹೇಳ್ಬೋದು, 1ನೇ ತಾರೀಕು ಏನು ಗಲಾಟೆಯಲ್ಲಿ ಇದ್ದಾರೋ ಅವರೇ ಇಲ್ಲಿ ಡೀಸೆಲ್ಲು ಮತ್ತು ಪೆಟ್ರೋಲ್ ಹಾಕಿ ಈ ಮಾಡಲ್ ಹೌಸ್ ಅಂತ ಕಟ್ಟಿದ್ದೀವಿ. ಜನರಿಗೆ ತೋರಿಸ್ಲಿಕ್ಕೆ ಇದೇ ಥರ ಹೌಸಸ್ ಬರ್ತಾವೆ ಇಲ್ಲಿ ಅಂತೇಳಿ ಅದಕ್ಕೆ ಬೆಂಕಿ ಹಚ್ಚಿ ನಮ್ಮ ಗ್ಲಾಸ್ ಡೋರ್ನ ಪುಡಿ ಮಾಡಿ ಮತ್ತು ಒಳಗೋಗಿ ಎಲ್ಲ ಡೀಸೆಲ್ಲು ಪೆಟ್ರೋಲ್ ಎಲ್ಲ ಹಾಕಿ ಫರ್ನಿಚರು, ಬೆಡ್ಗಳು, ಡೋರ್ಗಳು ಎಲ್ಲ ಸುಟ್ಟಿದ್ದಾರೆ. ಅದನ್ನು ಅವ್ರನ್ನ ಇಟ್ಕೊಳಕ್ಕೆ ಹೋದರೆ ಒಂದು 10-15 ಮಂದಿ ಓಡೋಗಿದ್ದಾರೆ. ಒಬ್ಬರನ್ನ ಇಟ್ಕೊಂಡು ಫೋಟೋ ಕೂಡ ತೆಗೆದು ಫೋಟೋ ಕೂಡ ಈಗಾಗಲೇ ನಾನು ರಿಲೀಸ್ ಮಾಡ್ತೀನಿ. ಗಲಾಟೆ ಹಿನ್ನೆಲೆ ನಡೆದಿದೆ ಅಂತ 100% ಏನು ಬಳ್ಳಾರಿಗೆ ಭಸ್ಮ ಮಾಡ್ಬಿಡ್ತೀನಿ ಅಂತ ಹೇಳಿದ್ದಲ್ಲ MLA ಅವರ ಒಂದು ಫಾಲೋವರ್ಸ್ ಅಂತ ನಮಗೆ ಗೊತ್ತಾಗ್ತಾ ಇದೆ. ಅದು ನಿನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಲಂಕುಷವಾಗಿ ತನಿಖೆ ಮಾಡಿ ಇದನ್ನು ಸಸ್ಪೆಂಡ್ ಮಾಡಿ ಕೂಡ ನಾನು ಫೋನ್ ಮಾಡಿ ಹೇಳಿದ್ದೀನಿ. ಮತ್ತು ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ, ಫೈರ್ ಡಿಪಾರ್ಟ್ಮೆಂಟ್ ಅವರು ಬಂದು ನಂದಿಸ್ತಾ ಇದ್ದಾರೆ. ಘಟನೆ ನಿಮ್ಗೆ ಎಷ್ಟೊತ್ತಿಗೆ ಗೊತ್ತಾಯ್ತು? ನನಗೆ ಆಲ್ಮೋಸ್ಟ್ 6:00ವರೆಗೆ ಗೊತ್ತಾಯಿತು. ಅಷ್ಟೊತ್ತಿಗೆ ಇದನ್ನು ಬೆಂಕಿ ಹಚ್ಚಿದ್ರು. 6:00ವರೆಗೆ ಏನೇನು ಡ್ಯಾಮೇಜ್ ಆಗಿದೆ ಸರ್? ಏನಾದ್ರು ಎಲ್ಲ ಆಲ್ಮೋಸ್ಟ್ ಏನೂ ಇಲ್ಲ, ಎಲ್ಲ ಕಂಪ್ಲೀಟ್. ಡೋರ್ಸು, ಫರ್ನಿಚರ್ ಎಲ್ಲ ಕಂಪ್ಲೀಟ್ ಎಲ್ಲ ನಿಮಗೆ ವಿಡಿಯೋ ಕೂಡ ತೆಗೆದಿದ್ವಿ ನಾವು ತೋರಿಸಿ. ಪೆಟ್ರೋಲು ಮತ್ತು ಇದು ಪೆಟ್ರೋಲು ಡೀಸೆಲ್ ಎಲ್ಲ ಹಾಕಿ ನಿಮ್ಗೆ ಹಾಕ್ತೀನಿ ನೋಡಿ, ಅದಕ್ಕೆ ಫೋಟೋಸ್ ಏನಾದ್ರು ಅಲ್ಲ ನಿಮ್ಗೆ ಹಾಕ್ತೀನಿ ನೋಡಿ.